ಜಗತ್ತಿನ ಎಲ್ಲರೂ ನನ್ನವರು, ಪ್ರತಿಯೊಂದು ಜೀವಿಯು ನನ್ನದು ಅಂಥೇಳಿ ಎಲ್ಲರನ್ನ ನನ್ನವರು ಅಂತ ಹೇಳುವಂಥ ವಿಶಾಲ ಹೃದಯದ ಮಹಾತ್ಮರು ಯಾವುದೇ ವ್ಯವಸ್ಥೆಯೊಳಗೆ ಹುಟ್ಟಿರಲಿ, ಆಕೆ ಹೆಣ್ಮಗಳರ ಇರಲಿ ಗಂಡು ಮಗಾರ ಇರಲಿ, ಅಂಥ ಪುಣ್ಯಾತ್ಮರಿಗೆ ನಾವು ಕೈ ಎತ್ತಿ 10 ಬಳ್ಳಿ ಹಚ್ಚಿ ತಲೆಬಾಗುವುದು ಒಂದೇ ನಮ್ಮ ಕೆಲಸ. ಇಲ್ಲಿ ಬಸವಣ್ಣನವರು ಶರಣರನ್ನು ಕುರಿತು ಹಗುರವಾಗಿ ಮಾತನಾಡುವಂಥದ್ದು ಸಲ್ಲದು ಅಂತಕ್ಕಂಥ ವಚನಗಳನ್ನು ಹೇಳಿದಾಗ ಎಲ್ಲರೂ ಒಪ್ಕೋತಾರೆ. ಅದ್ಭುತವಾದ ಚಿಂತನೆಯನ್ನು, ಅದ್ಭುತವಾದ ವಿಚಾರವನ್ನು ಬಸವಣ್ಣನವರು ಚನ್ನಬಸವಣ್ಣವರಿಗೆ ಒಂದು ಘಟನೆಯನ್ನು ವಿವರಿಸ್ತಾರೆ. ಅದೇನು ಅಂತಂತಂದರೆ, ಸೊಲ್ಲನಿಗೆಲೆಯ ಸಮೀಪದಲ್ಲಿರ್ತಕ್ಕಂಥ ಪುಳಜ ಅನ್ನತಕ್ಕಂಥ ಒಂದು ಊರು. ಆ ಹಳ್ಳಿಯೊಳಗೆ ನೇಕಾರಿಕೆಯನ್ನು ವೃತ್ತಿಯನ್ನಾಗಿ ಮಾಡ್ಕೊಂಡು ಬದುಕ್ತಕ್ಕಂಥ ಶರಣನೊಬ್ಬ ಸೊನ್ನಲಿಗೆಗೆ ಬರ್ತಾರೆ. ಸೊನ್ನಲಿಗೆಗೆ ಬಂದು ಆಧ್ಯಾತ್ಮ ಚಿಂತನೆಯೊಂದಿಗೆ ತನ್ನ ಕಾಯಕವನ್ನು ಮಾಡ್ತಿರ್ತಾನೆ. ಆ ಶರಣನ ಬದುಕು, ಆತನ ಕಾಯಕ ಭಾಳ ವಿಶಿಷ್ಟವಾಗಿರ್ತದೆ. ಸಿದ್ದರಾಮೇಶ್ವರರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಎಂಥ ಅದ್ಭುತವಾದಂಥ ಮತ್ತೊಂದು ಕಲ್ಯಾಣವನ್ನು ಕಟ್ಟುವ ಸಿದ್ದರಾಮೇಶ್ವರ ಕನಸನ್ನು ಸಾಕಾರಗೊಳಿಸುವ ಸಂದರ್ಭದೊಳಗೆ ಒಬ್ಬ ಶರಣ ದಂಪತಿಗಳು ನೇಗೆಯನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು, ಎಂಥ ನಿಷ್ಠೆ ಅವರದು ಅಂತಂದರೆ ದೇವರೇ ಬಂದರೂ ಸರದು ನಿಲ್ಲಂತ ಹೇಳಬೇಕು. ಆ ಹಿನ್ನೆಲೆಯೊಳಗೆ ತಮ್ಮ ಕಾಯಕಕ್ಕೆ ಬೆಲೆ ಕೊಟ್ಟು ಕಾಯಕವನ್ನು ಗೌರವಿಸಿ ಬದುಕ್ತಕ್ಕಂಥ ಶರಣರ ಬದುಕು ಭಾಳ ವಿಶಿಷ್ಟವಾಗಿರ್ತದೆ. ಅಂಥ ಶರಣ ಹೇಗೆ ಅಂತಂದರೆ, ನೆನಪಿಟ್ಕೊಳ್ರಿ, ಯಾರು ದೇವರಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ದುಡಿತಾರೆ ಅಂಥವರನ್ನು ದೇವರು ಸ್ವತಃ ಬಂದು ನಿಂತು ಅವರ ಸೇವೆಯನ್ನು ಮಾಡಬೇಕಾಗ್ತದೆ. ಸಿದ್ದರಾಮೇಶ್ವರರ ಮಹಾಕಾರ್ಯದೊಳಗೆ ಇಡೀ ರಾಜ್ಯದ ಎಲ್ಲರೂ ಸಕ್ರಿಯವಾಗಿ ತೊಡಗಿಸಿಕೊಂಡು ಅವರ ಜೊತೆಗೆ ದುಡಿತಿದ್ದರು. ಏನಾಗ್ತದೆ, ರಾಣಿ ಸುಗ್ಗಲಾದೇವಿ ಸಿದ್ದರಾಮೇಶ್ವರನ ಕಾರ್ಯವನ್ನು ಸ್ವತಃ ಮಹಾರಾಣಿನೇ ಅಲ್ಲಿ ನಿಂತು ಬೆಂಬಲಿಸಿ ಆ ಕಾರ್ಯವನ್ನು ನಡೆಸಿಕೊಡ್ತಕ್ಕಂಥ ಸಂದರ್ಭದೊಳಗೆ ಇನ್ನುಳಿದವರಲ್ಲಿ ಭಾಗವಹಿಸಲಾರದೆ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಸಿದ್ದರಾಮೇಶ್ವರನ ವ್ಯಕ್ತಿತ್ವ ಅಂಥದ್ದು. ದೇವರನ್ನೇ ಕರೆತಂದೆ ಅಂತಕ್ಕಂಥ ಹಿನ್ನೆಲೆಯೊಳಗೆ ಅವರಲ್ಲಿರ್ತಕ್ಕಂಥ ಭಾವ ಜನರಲ್ಲಿ ಒಂದು ಶ್ರದ್ಧೆಯನ್ನು ಮೂಡಿಸಿತ್ತು. ಏನು ಹೇಳಿದರೂ ಕೇಳ್ತಿದ್ರು ಜನ. ಆತ ಪಾದದಿಂದ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತು ಮಾಡುವಂಥ ಸ್ಥಿತಿಯನ್ನು ಸೊನ್ನಲಾಪುರದೊಳಗೆ ಕಾಣ್ತಿದ್ರು. ಅವಾಗ ಏನಾಗ್ತದೆ, ಅಲ್ಲಿ ಮಲ್ಲಿಕಾರ್ಜುನ ಮಹಾಲಿಂಗಕ್ಕೆ ಮಸ್ತಕಾಭಿಷೇಕವನ್ನು ಮಾಡಬೇಕು, ಮಹಾಮಸ್ತಕಾಭಿಷೇಕವನ್ನು ಮಾಡಬೇಕು ಅಂತಿಕೊಂಡು ಹೇಳಿ ಎಲ್ಲರೂ ಆಲೋಚನೆಯನ್ನು ಮಾಡ್ತಾರೆ. ಸಿದ್ದರಾಮೇಶ ಹೇಳಿದ ಕೂಡಲೇ ಇಡೀ ನಾಡಿಗೆ ನಾಡೇ ಸಂಭ್ರಮ ಪಡ್ತದೆ. ಜಂಗಮನಾದರೆ ಭಕ್ತ ಮೆಚ್ಚಬೇಕು, ಭಕ್ತನಾದರೆ ಜಂಗಮ ಮೆಚ್ಚಬೇಕು. ನಮ್ಮ ಬೆನ್ನು ನಾವು ಚಪ್ಪರಿಸಿಕೊಳ್ಳೋದಲ್ರಿ, ನಮ್ಮ ಪುರ್ತಕ್ಕೆ ನಾವು ಬೋರ್ಡ್ ಹಾಕ್ಕೊಳ್ಳೋದಲ್ಲ. ಯಾರು ನಮ್ಮ ಕಾರ್ಯವನ್ನು ಪ್ರಶಂಸಿಸಬೇಕು, ಯಾವಾಗ ನಿಜವಾದ ಭಕ್ತರಾಗ್ತೀವಿ ಅಂತಂದರೆ ಯಾವಾಗ ಜಂಗಮ ಆ ಭಕ್ತಿಯನ್ನು ಅನುಭವಿಸಿ ಆನಂದಿಸಿ ಸಂತೋಷದಿಂದ ಹರಿಸ್ತಾರಲ್ಲ ಅವಾಗ ಭಕ್ತರನಿಸ್ಕೋತೀವಿ. ನಮ್ಮ ಪುರ್ತಕ್ಕೆ ನಾವು ಕೊಳ್ಳಾಕ ಬೋರ್ಡ್ ಹಾಕ್ಕೊಳ್ಳೋದು ತನ್ರಿ, ಹಾಕ್ಕೊಳಕ್ಕೆ ಬರುತ್ತಾ? ಬರಲ್ಲ. ಹಂಗೆ ಜಂಗಮ ಯಾವಾಗ ಆಗ್ತಾನೆ, ನಮ್ಮ ಪುರ್ತಕ್ಕೆ ನಾವು ಬರ್ಕೊಂಡ್ರೆ ಹಾಕಿವಿ ಆಗಲ್ಲ. ಭಕ್ತ ಹೇಳಬೇಕು ಇವ ನಿಜವಾದ ಜಂಗಮ ಅಂಥೇಳಿ, ಅವಾಗ ಜಂಗಮತ್ವ ಅನ್ನತಕ್ಕಂಥದ್ದು ಅದು ಖರೆ ಅನಿಸ್ಕೊಳ್ತದೆ. ಆ ಹಿನ್ನೆಲೆಯೊಳಗೆ ಯಾವುದು ನಮ್ಮಷ್ಟಕ್ಕೆ ನಾವೇ ಪ್ರಶಂಸೆ ಮಾಡ್ಕೊಳ್ಳೋದಲ್ಲ. ನನಗೇನು ಸಂಬಂಧ ಇಲ್ಲ ಇಂಥವೆಲ್ಲ ಕತೆಗಳು ಅಂತಂದು ನಾವು ಇಂಥದ್ದೇನು ನನ್ನ ಮುಂದೆ ಹೇಳಂಗಿಲ್ಲ. ಏನು ತಂದಿರಿ ಪದಾರ್ಥವನ್ನು ಇದನ್ನು ತಿರುಗಿ ತಗೊಂಡು ಹೋಗಿ ನಿಮ್ಮ ಸಿದ್ದರಾಮನಿಗೆ ಕೊಡ್ರಿ, ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ ಇಬ್ಬರು ದಂಪತಿಗಳು. ನೋಡ್ರಿ, ಸಿದ್ದರಾಮೇಶನ ಆಜ್ಞೆಯನ್ನು ಉಲ್ಲಂಘಿಸೋದು ಅಂದರೆ ಸಣ್ಣ ಕೆಲಸ ಅಲ್ಲ. ಅದಕ್ಕೆ ಬಹಳ ತಾಕತ್ತು ಬೇಕು, ಆತ್ಮಬಲ ಬೇಕು. ಅಂಥ ಬಲವನ್ನು ಅವರು ಹೊಂದಿದ್ರು. ಸಿದ್ದರಾಮೇಶನ ಕಡೆಗೆ ತಿರುಗಿ ತಗೊಂಡು ಬರ್ತಾರೆ.
ಪ್ರಭುಗಳೇ, ಎಲ್ಲರಿಗೂ ಧಾನ್ಯವನ್ನು ಕೊಟ್ಟಾಯಿತು, ಎಲ್ಲರೂ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ. ನಾಳೆ ದಾಸೋಗಕ್ಕೆ ಎಲ್ಲವೂ ಪದಾರ್ಥ ಬರ್ತದೆ, ಪ್ರಸಾದ ತಯಾರಾಗಿ ಬರ್ತದೆ. ಆದರೆ ಏನು? ಒಂದು ಮನೆ ಅಮುಗಯ್ಯ ಅಂಥೇಳಿ ಒಬ್ಬ ಶರಣ, ಅವನ ಮನೆಗೆ ನಾವು ದಾಸೋಹ ಪದಾರ್ಥಗಳನ್ನು ಕೊಟ್ಟು ಪ್ರಸಾದವನ್ನು ತಯಾರಿಸಿಕೊಂಡು ಬರಬೇಕು ಅಂತ ಹೇಳಿದಾಗ, ನಾನು ಮಾಡೋದಿಲ್ಲ, ಹೊಳ್ಳಿ ತಗೊಂಡು ಹೋಗಿ ಸಿದ್ದರಾಮನಿಗೆ ಕೊಡ್ರಿ ಅಂತಿಕೊಂಡು ಹೇಳ್ತಾನೆ. ಇಂಥ ದುರಹಂಕಾರಿ ಅದನವ. ಇದನ್ನು ಕೇಳಿದ ಕೂಡಲೇ ಸಿದ್ದರಾಮೇಶನಿಗೆ ಸಿಟ್ಟು ಬರ್ತದ. ನನ್ನ ಆಜ್ಞೆಯನ್ನು ಮೀರುವನೆ ಅಂತ ಕೇಳಿದ. ಹೌದು ಅಂತಂತಂದಾಗ ಸಿದ್ದರಾಮ ಹೇಳಿದ, ತಗೊಂಡು ಹೋಗ್ರಿ, ಕೊಡ್ರಿ ಅವನಿಗೆ, ಮಾಡೋದಕ್ಕೆ ಹೇಳ್ರಿ. ಮಾಡಲಿಲ್ಲ ಅಂತಂದರೆ ನಾಳೆ ಸೂರ್ಯೋದಯದ ಒಳಗಾಗಿ ಈ ಸೊನ್ನಲಿಗೆಯ ರಾಜ್ಯದೊಳಗ ಅವರಿಬ್ಬರು ಇರಂಗಿಲ್ಲ, ಇದು ರಾಜಾಜ್ಞೆ, ನನ್ನ ಆಜ್ಞೆ ಹೋಗಿ ಹೇಳಂತ ಹೇಳಿದವ. ಏನಂತ ತಿಳ್ಕೊಂಡ ನಾವು? ನಾ ಅಂದರೆ ಎಷ್ಟು ದೌಡು ಬರ್ತೈತಿ ನೋಡ್ರಿ, ಅದು ಎಷ್ಟು ದೌಡು ಬರ್ತೈತಿ. ಯಾವುದು ನಾ ಅಂದರೆ ನಾ ಹಂಗೆ ಹೇಳಂಗಿಲ್ಲ. ನಾ ಅಂದ್ರೆ ಅನ್ನುವಾಗ ಉಸುಲು ಜಗ್ಗಿರ್ತಾನ್ರಿ. ನಾ ಅಂದ್ರೆ ಅನ್ನುವಾಗ ಉಸುಲು ಮ್ಯಾಲೆ ಜಗ್ಗಿರ್ತಾನ. ನಾ ಅಂದ್ರೆ ಅಂತ ಹಂಗೆ ಹೇಳು ಹೊತ್ತಿನೊಳಗೆ ಆ ಉಸುಲು ಹೊಳ್ಳಿ ಬಂದ್ರೆ ಪಾಡ, ಇರದಿದ್ರೆ ಮುಗೀತು, ಕಟ್ಟೋದು ಅಲ್ಲ. ಈ ನಾ ಅಂದ್ರೆ ಅನ್ನೋದೇನೈತ್ಲ, ಯಾರ್ಯಾರನ್ನ ಎಲ್ಲೆಲ್ಲಿ ಸುತ್ತರಿಗಿಸಿ, ಎಲ್ಲೆಲ್ಲಿ ತಂದು ಕಳ್ಳೆ ಮಳ್ಳೆ ಆಡಿಸಿ, ಎಲ್ಲೆಲ್ಲಿ ಹೆಂಗೆ ಒಗಿತೈತಿ ಹೇಳಕ್ಕೆ ಬರೋದಿಲ್ಲ. ಎಲ್ಲಕ್ಕಿಂತಲೂ ಈ ನಾ ಅನ್ನೋದು ಬತ್ತು ಅಂತಂದ್ರೆ ಒಂದು ನೆನಪಿಟ್ಕೋಬೇಕು. ಇದನ್ನು ನನ್ನ ಹಿಡ್ಕೊಂಡು ಹೇಳಕತ್ತೀನಿ ನಾನು, ಯಾರ್ದೋರ್ಲ ನನ್ನ ಹಿಡ್ಕೊಂಡು ಹೇಳ್ತೀನಿ. ಇದು ಒಳಗೆ ಬತ್ತು ಅಂತಂದ್ರೆ ನೀವು ತಿಳ್ಕೋಬೇಕು, ದಂಡಿಗೆ ಬಂದೈತಿ. ಈಗ ಅಂತಿರ್ತಾರೆ ನೋಡ್ರಿ, ಡಾಕ್ಟ್ರ್ ಪಲ್ಸ್ ಭಾಳ ಕಡಿಮೆಗ್ಯಾವ್ರಿ, ನೋಡೋನು ನಾಳೆ ಮುಂಜಾನೆ ತಕ್ಕ ಏನು ಹೇಳಕ್ಕೆ ಬರಂಗಿಲ್ಲ ಅಂತಿರ್ತಾರಲ್ಲ. ಹಂಗೆ ಇದು ಬತ್ತು ಅಂದ್ರೆ ತಿಳ್ಕೋಬೇಕು, ಜಗ್ಗಿ ಬಂದೈತಿ, ಇಷ್ಟರಾಗ ಕಟ್ತೈತಿ ಅಲ್ಲ. ಈ ನಾ ಅಂದ್ರೆ ಅನ್ನೋದು ಒಮ್ಮೆ ನಾ ನೀ ಇವೆರಡು ಅಕ್ಷರ ಜಗಳಾಡಕತ್ತಿದ್ವತ್. ನಾ ಮತ್ತು ನೀ ಇವೆರಡು ಅಕ್ಷರ ಜಗಳಾಡಕತ್ತಿದ್ವತ್. ನಾ ಹೇಳ್ತಿತ್ತ ಎಲ್ಲ ನಾ ಮಾಡ್ತೀನಿ, ನಾ ಮಾಡಿದಾಗ ಆಕೈತಿ. ಈ ನಾ ಅನ್ನೋರಿಗೆ ಒಂದು ಹೆಸರು ಇಟ್ಟಿರ್ತಾರೆ, ನಾನಾ ಸಾಬತ್ತ. ನಾ ಅಂಥೇಳಿ ಅನ್ನಕತ್ತಿದ್ದತ್. ಅವಾಗ ನೀ ಅನ್ನೋದು ಹೇಳ್ತತ್ತ, ನಾ ಅನ್ನೋದನ್ನು ಬಿಡು, ನೀ ಅನ್ನೋದು ತೀಕೊಂಡು ಹೇಳಿತ್ತು. ನೀ ಅನ್ನೋದು ಶ್ರೇಷ್ಠ, ನಾ ಅನ್ನೋದು ಶ್ರೇಷ್ಠ ಅಲ್ಲ ಅಂತ ಇದು ಹೇಳಕೈತತ್ತ. ಅವಾಗ ನಾ ಅನ್ನೋದು ಶ್ರೇಷ್ಠ ಅಂತ ಅದು ಹೇಳ್ತಿತ್ತು, ನೀ ಅನ್ನೋದೇ ಶ್ರೇಷ್ಠ ಅಂತ ಇದು ಹೇಳ್ತಿತ್ತು. ಇವೆರಡು ಜಗಳಾಡಿಕೊಂಡು ಎಲ್ಲಿ ಬಂದು ಅಂತಂದ್ರೆ ನೇ ಅನ್ನೋ ಗುರುಗಳ ಹತ್ಯಕ್ಕೆ ಬಂದು ಅಂತ. ನೇ ಅನ್ನೋ ಗುರುಗಳ ಹತ್ಯಕ್ಕೆ ಬಂದುವತ್ತ. ನೇ ಅನ್ನೋ ಗುರುಗಳು ಭಾಳ ಶಾಣ್ಯರಿದ್ರು ಅವರು. ಏನು ನಿಮ್ಮ ಜಗಳ? ಅವಾಗ ಹೇಳ್ತ ನಾ ಅನ್ನೋದು ಶ್ರೇಷ್ಠ, ಇದು ತಾನು ಶ್ರೇಷ್ಠ ಅಂತ ಹೇಳಾಕತ್ತದ. ಅವಾಗ ನೀ ಕಡೆ ಕೇಳಿದರು, ನೀ ಅನ್ನೋದು ಶ್ರೇಷ್ಠ, ನಾ ಅನ್ನೋದು ಹೆಂಗೆ ಶ್ರೇಷ್ಠ ಆಕತಿ ಅಂತ ಅದು ಕೇಳಾಕತ್ತು. ಅವಾಗ ಗುರುಗಳು ಹೇಳಿದ್ರತ್ತ, ಏನೋ ಈ ಕಡೆ ಒಬ್ಬ ನಿಲ್ರಿ, ಈ ಕಡೆ ಒಬ್ಬ ನಿಲ್ರಿ, ಈಗ ಓದ್ರಿ. ನಾ ನೇ ನೀ, ನೀ ನೇ ನಾ, ನಾನೇ ನೀ, ನೀನೇ ನಾ ಅಂತ ಯಾವಾಗ ಭಾವ ಬರ್ತದ ಅವಾಗ ಎಲ್ಲ ಅಕ್ಷರಗಳು ಶ್ರೇಷ್ಠ ಆಕ್ಕವ. ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ. ನೀನು ನನ್ನ ಸ್ವರೂಪ, ನಾನು ನಿನ್ನ ಸ್ವರೂಪ. ಎರಡು ಒಂದಾದಾಗ ಅಲ್ಲಿ ಯಾವುದು ದೊಡ್ಡಸ್ತಿಕೆ ಅಂತಕ್ಕಂಥದ್ದು ಬರುವುದಿಲ್ಲಲ್ಲ. ಹಂಗೆ ಇಲ್ಲಿ ಸಿದ್ದರಾಮೇಶ ಅಂತಾನೆ. ಏನಂತ ತಿಳ್ಕೊಂಡ ನಾನಂದರೆ, ಹೋಗು ಕೊಡು, ಮಾಡತ್ ಹೇಳು, ಮಾಡದಿದ್ದರೆ ಬೆಳಗಾಗುವುದರೊಳಗಾಗಿ ಸೊನ್ನಲಿಗೆಯ ರಾಜ್ಯದೊಳಗಿರುವಂತಿಲ್ಲ, ಇದು ರಾಜಾಜ್ಞೆ ಅಂತ ಹೇಳಿ ಕಳಿಸಿದರು. ಗಡಿಪಾರು ಅಂತಾರೆ ನೋಡ್ರಿ, ಗಡಿಪಾರು ಆಜ್ಞೆ ತಗೊಂಡು ಬಂದ್ರೆ ಮತ್ತವರು
ಬೆಲ್ಲ, ಗೋಧಿ, ಅಕ್ಕಿ ಎಲ್ಲ ಧಾನ್ಯಗಳನ್ನ ತಗೊಂಡು ಬಂದು ಅವನ ಮನೆಗೆ ತಂದು ಸಿದ್ದರಾಮೇಶ್ವರರ ಅಪ್ಪಣೆ ಆಗಿದೆ, ಭಾಳ ಮಾತಾಡಂಗಿಲ್ಲ ಅಂತ ಹೇಳಿದ್ರು ಅವ್ರು. ಈಗ ನೋಡ್ರಿ, ಅವ್ರು ಏನು ದೊಡ್ಡವ್ರು ಇರ್ತಾರಲ್ಲ, ಅವ್ರಕ್ಕಿಂತ ನಡುವಿನವ್ರದ್ದು ಭಾಳ ಇರ್ತೈತೆ ರೀ. ಅವರು ಒಂದು ಹೇಳ್ರಿ, ಇವರು 4 ಜೋಡಿಸಿರ್ತಾರೆ. ಅದಕ್ಕೆ ಅವ್ನು ಹೇಳೋದು ಒಂದೇ ಹೇಳಿರ್ತಾನೆ ಪಾಪ. ಅವನ ಏನಂತ ತಿಳ್ಕೊಂಡು ಕೆಲವು ಮಂದಿ ಟಬರ್ ನೋಡ್ಬೇಕ್ರಿ. ಒಬ್ಬ ಯಾವತ್ತೂ ಅವ್ನು ಸಾವುಕಾರ ನಿಂಬಲ್ಲ ಅಡ್ಡಾಡ್ತಿದ್ದತ್ರಿ. ಸಾವುಕಾರ ನಿಂಬಲ್ಲ ಅಡ್ಡಾಡೋ ಹೊತ್ತಿನೊಳಗೆ ಊಟಕ್ಕೆ ಹೋಗಿ ಕೂತ್ರು. ಊಟಕ್ಕೆ ಹೋಗಿ ಕೂತಾಗ ಬಾಯಿ ಮಾಡೋ, ತೊಗೊಂಡ್ಬರ್ಲಿ ಹಾಲು ತೊಗೊಂಬರ್ರಿ ತಂದು ಹಾಲು ಅವ್ರು ಕರೆದು ಮತ್ತು ಮಕ್ಳು ಸಾವುಕಾರ ಮಕ್ಳು ಏನು ಹೇಳಿ ಗಿಡ್ಯಾಣ ಅಂತ ಹೇಳಿ ಹಾಲು ತೊಗೊಂಡು ತುಪ್ಪ ತೊಗೊಂಡ್ಬರ್ರಿ ನೀಡ್ರಿ ಸಾವುಕಾರಿಗೆ. ನನಗೆ ಒಳ್ಳೆ ಬೇಡ, ಹಂಗಾರೆ ನನಗೆ ನೀಡ್ರಿ. ಹಿಂಗಿರ್ತಾರ್ರಿ ಕೆಲವು ಮಂದಿ. ಊಟದ ಕೋಲ್ಯಾಗ ಬಾಯಿ ಮಾಡೋದು. ಏನು ಸಾಮ್ರಾಜ್ಯ ನೋಡ್ಬೇಕ್ರಿ, ಇಡೀ ಊಟದ ಕೋಲಿನ ಒಬ್ಬೊಬ್ರು ಕಬ್ಜಾ ತೊಗೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅದ ಆಗಬೇಕು, ಬೇರೆದವ್ರದ್ದು ಏನೂ ನಡೆಯಂಗಿಲ್ಲ. ಅವ್ರಿಗೆ ನೀಡಬೇಡ್ರಿ, ಇವ್ರಿಗೆ ನೀಡಬೇಡ್ರಿ, ನನಗೆ ಎಷ್ಟು ಹೇಳ್ತೀನಿ ಅಷ್ಟೇ ನೀಡ್ರಿ, ನೀಡೋಕ್ಕಿಂತ ಮೊದಲು ಸಾಕು ಅನ್ನೋದು, ಆಮೇಲೆ ಬೇಕು ಅನ್ನೋದು, ಸಾಕಂದ್ರೂ ನೀವು ನೀಡಬೇಕು. ಹೀಗೆಲ್ಲ ಕೆಲವೊಂದು ವ್ಯವಸ್ಥೆ ತಯಾರು ಮಾಡ್ಕೊಂಡಿರ್ತಾರೆ ಒಬ್ಬೊಬ್ಬರು. ಏನು ಇಂಥ ಒಂದು ಅಹಂಭಾವದೊಳಗೆ ಇಟ್ಕೊಂಡು ಕೂತಿರ್ತಾರಲ್ಲ, ನಡುವಿನವ್ರು ಮತ್ತೊಂದಿಷ್ಟು ಕೈಲೆ ಹಾಕಿ ಹೇಳಿದರು, ಬೆಳಗಾಗೋದ್ರೊಳಗೆ ಅಂತ ಅವ್ನು ಹೇಳಿದ್ದ. ಇವ್ರೇನು ಹೇಳಿದರು, ಬೆಳ್ಳಿ ಚಿಕ್ಕಿ ಮೂಡೋಕ್ಕಿಂತ ಮೊದಲು ಅಂತ ಒಂದಿಟ್ಟು ಇವ್ರು ಮತ್ತೊಂದಿಟ್ಟು ಕಟ್ಟ ಮಾಡ್ರಿ. ಅದ್ರಾಗ ಕಟ್ ಮಾಡಿ ಹೇಳ್ತಾರೆ, ಮಾಡಿದರೆ ಈ ರಾಜ್ಯದೊಳಗಿರೋದು, ಇರಲಿಲ್ಲ ಅಂತಂದರೆ ಈ ರಾಜ್ಯದಿಂದ ಬಿಟ್ಟು ಹೊರಟು ಹೋಗೋದು, ಇದು ರಾಜಾಜ್ಞೆ. ಅಂದ ಕೂಡಲೇ ನಕ್ಕ ಅಮುಗಯ್ಯ ನಗ್ತಾನೆ. ಏನಂತ ಹೇಳಿದ, ನಿನ್ನ ಸಿದ್ದರಾಮನಿರುವ ರಾಜ್ಯದ ಅಧಿಪತಿಗೆ ಇದು ರಾಜ್ಯ ಇಷ್ಟೇ, ಇದು ಮಾರ್ಕ್. ಇದು ನಿನ್ನ ಸಿದ್ದರಾಮನಿರುವ ರಾಜ್ಯಕ್ಕೆ ಒಂದು ಸೀಮೆ ಐತಿದು. ಸೀಮೆ ಇರ್ತೈತಿಲ್ರಿ, ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ, ಇಲ್ಲಿಂದ ಇಲ್ಲಿ ತನಕ ಅದಕ್ಕೆ ವಿಸ್ತಾರ ಅಂತ ಇರ್ತದೆ. ಬೆಳಗಾವಿ ಜಿಲ್ಲೆ ಅಂತ ಹೇಳ್ತೀವಿ, ಎಲ್ಲಿ ತನಕ ಐತ್ರಿ, ಅದಕ್ಕೊಂದು ಸೀಮೆ ಮಾರ್ಕ್ ಇರ್ತೈತಿಲ್ಲ. ಹಂಗೆ ಇದೊಂದು ಸೀಮೆ, ಇದೊಂದು ಗಡಿ, ಇದು ರಾಜರಿಗೆ ಮಾತ್ರ ಸಂಬಂಧಿಸ್ತದ. ನಿನ್ನ ಸಿದ್ದರಾಮನಿಗೆ ಸೀಮೆ ಹೊರತು ಶರಣರಿಗೆ ಯಾವ ಸೀಮೆ, ಎಲ್ಲಿ ಹೋಗ್ತಾರೆ ಅದೇ ಅವರ ರಾಜ್ಯ. ಹೊಕ್ಕಿ ಹೋಗಂತಂದ್ರ ಅವ್ರು ಬೇಡ. ಅದರಾಗ ಒಬ್ಬ ತಿಳುವಳಿಕಿದ್ದಾವಿದ್ದ, ಯಾಕೆ ಹಠ ಮಾಡ್ತೀರಿ? ಇಡೀ ಎಲ್ಲರೂ ಕೂಡಿಕೊಂಡು ಇಂಥ ಒಂದು ಮಹಾ ಕಾರ್ಯವನ್ನು ಮಾಡುವಾಗ ನೀವೊಬ್ಬರು ಹಠ ಮಾಡಿ ಬಿಟ್ಟು ಹೋಗೋದ್ರಿಂದ ಏನಾಗ್ತದೆ? ಮಾಡಿಕೊಡ್ರಿ, ಏನಾಗುತ್ತದೆ ಮಾಡ್ರಿ, ಎಲ್ಲವೂ ಚಲೋ ಆಕತ್ಲ, ಆರಾಮಿರ್ರಿ ಅಂತ ಹೇಳಿದ. ಅವಾಗ ಶರಣ ಹೇಳ್ತಾನೆ, ಯಾಕೆ ಮಾಡಲಿಲ್ಲ? ಅಮುಗಯ್ಯ ಹೇಳ್ತಾನೆ, ಯಾಕೆ ಮಾಡಂಗಿಲ್ಲ ಅಂತಂದರೆ, ಸಿದ್ದರಾಮ ಲಿಂಗವನ್ನು ಕಟ್ಟಿಲ್ಲ, ಆತನ ಕೊರಳೊಳಗ ಲಿಂಗ ಇಲ್ಲ. ಲಿಂಗವಿಲ್ಲದ ಭವಿಯ ಮಾತನ್ನ ಭಕ್ತರು ಪಾಲಿಸುವುದಿಲ್ಲ. ಭಕ್ತರದೊಂದು ಕುಲ, ಭವಿಯದೊಂದು ಕುಲ, ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಲಿಂಗವನ್ನು ಕಟ್ಟಲಿ, ದೀಕ್ಷೆಯನ್ನು ಪಡೀಲಿ, ಅವ ಯೋಗ್ಯ ಶರಣನಾಗಲಿ. ಬರೇ ಇದನ್ನಷ್ಟೇ ಅಲ್ಲ, ಸಿದ್ದರಾಮನ ಪಾದವನ್ನು ತೊಳಿತೀನಿ, ಆದರೆ ಇಂಥ ಭವಿಯ ಮಾತನ್ನು ನಾನು ಕೇಳೋದಿಲ್ಲ ಅಂಥೇಳಿ ಅಮುಗಯ್ಯ ನಾವು ಹೋಗ್ತೀವಿ ಹೊರತು ಇಲ್ಲಿ ಆತನ ಕೆಲಸ ಮಾಡೋದಿಲ್ಲ, ಆತನ ಕೈ ಕೂಲಿಯನ್ನು ಮಾಡೋದಕ್ಕೆ ಅವನ ಆಳಲ್ಲ ನಾವು ಅಂತಿಕೊಂಡು ಹೇಳಿ ಶರಣ ದಂಪತಿಗಳು ಹೊರಟು ತಯಾರಾಗ್ತಾರೆ. ನೋಡ್ರಿ, ಎಷ್ಟು ಅವರ ಅಚಲವಾದಂಥ ನಿಷ್ಠೆ, ಎಷ್ಟೊಂದು ಅವರ ಅಚಲವಾದಂಥ ವಿಶ್ವಾಸ. ಯಾವುದಕ್ಕೂ ಬಗ್ಗಂಗಿಲ್ಲ, ಯಾವುದಕ್ಕೂ ಜಗ್ಗಂಗಿಲ್ಲ. ನಂಬಿರುವ ತತ್ವಗಳೊಂದಿಗೆ ಎಂದಿಗೂ ರಾಜಿಯಾಗಂಗಿಲ್ಲ. ನಾವು ಹೆಂಗ್ರಿ? ಹಂಗಾದ್ರೆ ಹಂಗೆ ಸೈ, ಹಿಂಗಂದ್ರೆ ಹಿಂಗೆ ಸೈ ಆಗಬಾರ್ದು. ಎಲ್ಲಿ ಬದುಕಿಗೆ ಜೀವನದೊಳಗೆ ಬದ್ಧತೆ ಇರೋದಿಲ್ಲ, ಅಂಥ ಬದುಕಿಗೆ ಯಾವ ಅರ್ಥನೂ ಇರೋದಿಲ್ಲ. ನಾವು ಗಮನಿಸಬೇಕಿದನ್ನು. ನಮ್ಮ ಬದುಕಿಗೊಂದು ಬದ್ಧತೆ ಬೇಕು. ಯಾರ ಜೀವನ ಪರಿಪೂರ್ಣ ಆಗ್ತತಿ ಅಂತಂದ್ರೆ ಬದುಕಿನೊಳಗೆ ಬದ್ಧತೆಯನ್ನು ಅಳವಡಿಸಿಕೊಂಡಿರೋರು, ನಿಯಮಗಳನ್ನು ಅಳವಡಿಸಿಕೊಂಡಿರೋರ ಜೀವನ ಪರಿಪೂರ್ಣಗೊಳ್ಳುತ್ತದೆ. ನಾವು ಚಂಚಲ ಪ್ರವೃತ್ತಿಯವರಾದರೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಗಮನಿಸ್ತಕ್ಕಂಥದ್ದು. ಆಯಿತು, ಹೇಳಿದ ಹೋದರು. ಆ ಧಾನ್ಯಗಳನ್ನು ತಿರುಗಿ ತಗೊಂಡು ಹೋಗತ್ತಂದರು.
ತಿರುಗಿ ತಗೊಂಡು ಹೋದರು, ಮತ್ತೊಬ್ಬರಿಗೆ ಕೊಟ್ಟರು, ಅದನ್ನು ಮಾಡಿ ತಂದರು, ಸರಿ, ಅದೆಲ್ಲ ಮುಗೀತು. ಇಬ್ಬರು ಶರಣ ದಂಪತಿಗಳು ಬೆಳಗಿನ 4 ಗಂಟೆಯ ಅಷ್ಟೊತ್ತಿಗೆ ಹೊರಟು ತಯಾರಾಗ್ತಾರೆ. ಸ್ನಾನ ಮಾಡಿ ಬಟ್ಟೆಯನ್ನು ಧರಿಸಿಕೊಂಡು ಬಟ್ಟೆಗಳನ್ನು ಹಾಕ್ಕೊಂಡು ತಮ್ಮ ವಸ್ತುಗಳನ್ನು ಗಂಟು ಕಟ್ಟಿಕೊಂಡು ಅಮುಗಯ್ಯ ಶರಣ ಹೆಂಡತಿಯ ತಲೆಯ ಮೇಲೆ ಒಂದು ಗಂಟನ್ನು ಹೊರಿಸ್ತಾನೆ, ತನ್ನ ತಲೆಯ ಮೇಲೊಂದು ಗಂಟನ್ನು ಹೊತ್ಕೋತಾನೆ. 3 ಗಂಟಾಗಿದ್ದು ಇನ್ನೊಂದು ಗಂಟಿತ್ತು, ಆ ಗಂಟು ಅಲ್ಲೇ ಇತ್ತು. ಆವಾಗ ಅಮುಗಯ್ಯನ ಹೆಂಡತಿ ಮಡದಿ ಕೇಳ್ತಾಳೆ, ಆ ಗಂಟು ಇಲ್ಲೇ ಉಳಿತಲ್ಲ, ಅದನ್ನು ಏನು ಮಾಡೋದು, ಹೆಂಗೆ ಮಾಡೋದು? ಆವಾಗ ಅಮುಗಯ್ಯ ಹೇಳಿದ, ಅದರ ಚಿಂತೆ ನೀ ಯಾಕೆ ಮಾಡ್ತಿ? ಅದರ ಚಿಂತೆ ನಿನಗೆ ಯಾಕೆ ಬೇಕು? ನಾವು ಆ ಚಿಂತೆಯನ್ನು ಮಾಡಂಗಿಲ್ಲ. ಶಿವನನ್ನು ನಂಬಿದವರು, ದೇವರನ್ನು ನಂಬಿದವರು ದೇವರನ್ನು ನಂಬಿಕೊಂಡೇ ಇರಬೇಕು ಹೊರತು ಅದಕ್ಕಿಂತಲೂ ದಾಟಿ ನಾವೇನು ಇಲ್ಲದ ಯೋಚನೆಗಳನ್ನು ಮಾಡಬಾರ್ದು. ಸುಮ್ಮನೆ ಬಾ ಅಂಥೇಳಿ ತನ್ನ ಗಂಟನ್ನು ಹೊತ್ತುಕೊಂಡ, ಆಕೆಗೊಂದು ಗಂಟು ಹೊರಿಸಿದ, ಇನ್ನೊಂದು ಗಂಟನ್ನು ಅದೇ ಮನೆಯೊಳಗೆ ಬಿಟ್ಟು ಹೊರಡ್ತಾರೆ ಶರಣ ದಂಪತಿಗಳು. ಲಕ್ಷಿಟ್ಕೋಬೇಕು, ಬೆಳಗಾಗುವುದರೊಳಗೆ ಇನ್ನೇನು ಸೂರ್ಯೋದಯ ಆಗಬೇಕು, ಅಷ್ಟರೊಳಗೆ ಸೊನ್ನಲಿಗೆಯ ಸೀಮೆಯನ್ನು ದಾಟಿ ಒಂದು ಮರ, ಸ್ವಲ್ಪ ಬಿಸಿಲು ಬರಾಕತ್ತಿತ್ತು, ಒಂದು ಗಿಡದ ತೆಳಗ ಹೋಗಿ ಸ್ವಲ್ಪ ವಿಶ್ರಮಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಹೇಳಿ ಆ ಗಿಡದ ನೆರಳಿನ ಕಡೆಗೆ ಹೋಗ್ತಾರೆ. ಆ ಗಿಡದ ನೆರಳಿಗೆ ತಮ್ಮ ತಲೆಯ ಮೇಲಿನ ಗಂಟನ್ನು ಇಳಿಸಬೇಕು ಅಂತ ಅನ್ನುವಷ್ಟರ ಹೊತ್ತಿಗೆ ಅಲ್ಲೇನು ಬಿಟ್ಟು ಬಂದಿದ್ರು ನೋಡ್ರಿ ಗಂಟು, ಆ ಗಂಟು ಬಂದು ಅಲ್ಲಿ ಕೂತಿತ್ತಲ್ಲಿ. ಯಾವ ಜಾಗದೊಳಗೆ ಅವ್ರ ಗಂಟು ಇಳಿಸ್ಬೇಕಂದಿದ್ರು ಅಲ್ಲಿ ಬಂದು ಕೂತಿತ್ತು. ಆಶ್ಚರ್ಯ ಆಗ್ತದ ಆಕೆಗೆ, ಈ ಗಂಟನ್ನು ಯಾರು ತಂದರು? ಅಮುಗಯ್ಯ ಹೇಳಿದ, ಯಾರಿಗಾಗಿ ನಾವು ಹಂಬಲಿಸ್ತೀವಿ, ಯಾರಿಗಾಗಿ ನಾವು ಚಿಂತಿಸ್ತೀವಿ, ನಾವು ಅವನಿಗಾಗಿ ಚಿಂತಿಸ್ತೀವಿ ಅಂತಂದಾಗ ನಮ್ಮ ಚಿಂತೆ ಅವನಿಗಿರೋದಿಲ್ಲೇನು? ಇದ್ದೇ ಇರ್ತದೆ. ಅವೇ ಅದು ಆ ಕೆಲಸವನ್ನು ಮಾಡಿರ್ತಾನೆ. ಯಾಕೆ ನಾವು ವಿಚಾರ ಮಾಡಬೇಕು? ಹೆಂಗೆ ಸಂದರ್ಭ ಬರ್ತದೆ ಆ ಸಂದರ್ಭವನ್ನು ಎದುರಿಸಿ ನಡೆಯುವಂಥ ಆತ್ಮವಿಶ್ವಾಸ ನಮ್ಮದಿರಬೇಕು ಅನ್ನತಕ್ಕಂಥ ಮಾತನ್ನು ಅಮುಗಯ್ಯ ಹೇಳ್ತಾನೆ. ಅಷ್ಟೊತ್ತಿಗೆ ಮುಂದೇನಾಗ್ತದೆ, ಇಲ್ಲಿ ಸೊನ್ನಲಿಗೆಯೊಳಗೆ ಸಂಭ್ರಮವೋ ಸಂಭ್ರಮ, ಎಂಥ ಹಬ್ಬದ ಸಡಗರ. ಲಕ್ಷ ಲಕ್ಷ ಜನ ಎಲ್ಲರೂ ಏಕಾಗ್ರ ಚಿತ್ತದಿಂದ ಭಕ್ತಿ ಭಾವದಿಂದ ಮಲ್ಲಿಕಾರ್ಜುನ ಮಹಾಲಿಂಗಕ್ಕೆ ಮಸ್ತಕಾಭಿಷೇಕದ ಪೂಜೆ ವೈಭವ ನೋಡಬೇಕು. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಅಂಥ ವೈಭವದೊಳಗೆ ಎಲ್ಲರೂ ಭಾಗಿಯಾಗಿರ್ತಾರೆ, ಎಲ್ಲರೂ ಪಾಲ್ಗೊಂಡಿರ್ತಾರೆ, ಆ ಕಾರ್ಯವನ್ನು ನಡೆಸ್ತಿರ್ತಾರೆ. ಸಿದ್ದರಾಮೇಶ್ವರ ಸ್ನಾನ ಮಾಡಿ ಮಡಿಯಿಂದ ಬಟ್ಟೆಗಳನ್ನು ಧರಿಸಿಕೊಂಡು ಆ ಮಲ್ಲಿಕಾರ್ಜುನ ಮಹಾಲಿಂಗದ ದೇವಸ್ಥಾನವನ್ನು ಗುಡಿಯನ್ನು ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದೊಳಗೆ ವಾದ್ಯಗಳು ಏನು ವೈಭವ, ಅವ್ರನ್ನ ಕರ್ಕೊಂಬರೋದು, ಸಿದ್ದರಾಮನನ್ನು ಕರ್ಕೊಂಡು ಬರೋದೇ ಒಂದು ದೊಡ್ಡ ಸಡಗರ. ನೋಡ್ಬೇಕು ಆ ವೈಭವದೊಳಗೆ ಒಳಗೆ ಬಂದ ಸಿದ್ದರಾಮ ಮಲ್ಲಿಕಾರ್ಜುನ ಲಿಂಗದ ಮುಂದೆ ಕೂಡ್ತಾನೆ, ಕೈ ಮುಗಿದು ಮಲ್ಲಿಕಾರ್ಜುನನಿಗೆ ಪ್ರಾರ್ಥಿಸ್ತಾನೆ, ನಿನ್ನ ಪೂಜೆಯನ್ನು ಸಲ್ಲಿಸಲು ನನಗೆ ಅನುಮತಿ ನೀಡು ಅಂಥೇಳಿ ಲಿಂಗಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದ ಸಿದ್ದರಾಮ ಬೇಡ್ತಾನೆ, ಏನು ನಿನ್ನ ಪೂಜಿಸುವ ಫಲ, ನಿನ್ನ ಪೂಜಿಸುವ ಭಾಗ್ಯ ನನ್ನದಾಗಿರಲಿ ಅಂಥೇಳಿ ಪ್ರಾರ್ಥಿಸಿ ಕೈ ಮುಗಿದು ಲಿಂಗಕ್ಕೆ ಅಭಿಷೇಕಕ್ಕೆ ಮಾಡೋಕ್ಕಿಂತ ಮೊದಲು ಎಣ್ಣೆ ಮಜ್ಜನ, ಲಿಂಗಕ್ಕೆ ಎಣ್ಣೆ ಮಜ್ಜನ, ಕೈ ತುಂಬ ಎಣ್ಣೆಯನ್ನು ಹಾಕ್ಕೊಂಡು ಆ ಲಿಂಗದ ನೆತ್ತಿಯ ಮೇಲೆ ಹಾಕಿ ಆ ಲಿಂಗದ ನೆತ್ತಿಯನ್ನು ತನ್ನ ಕೈಯಿಂದ ಮೃದುವಾಗಿ ಸವರ್ತಿರ್ತಾನೆ. ಎಣ್ಣೆಯನ್ನು ಉಣಿಸೋದಕ್ಕೆ ಎಣ್ಣೆ ಮಜ್ಜನ ಅಂತಾರೆ. ಅದಕ್ಕೆ ಎಣ್ಣೆ ಮಜ್ಜನವನ್ನು 2 ಕೈಗಳಿಂದ ಎಣ್ಣೆ ಮಜ್ಜನವನ್ನು ಮಾಡ್ತಿರ್ಬೇಕಾದ್ರೆ, ಆ ಎಣ್ಣೆಯನ್ನು ಉಣಿಸ್ತಿರ್ಬೇಕಾದ್ರೆ ಮಲ್ಲಿಕಾರ್ಜುನನ ಪ್ರಾರ್ಥನೆಯನ್ನು ಮಾಡ್ತಿದ್ದ. ಅಂಥ ಸಂದರ್ಭದೊಳಗೆ ಆ ಲಿಂಗದಿಂದ ಅಯ್ಯೋ 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 ಈ ನೋವು ಕೇಳಿ ಬರಾಕತ್ತಿತ್ತು. ಆಶ್ಚರ್ಯ ಆತು ಸಿದ್ದರಾಮನಿಗೆ. ಕ್ಷಣ ಹೊತ್ತು ಆ ಎಣ್ಣೆ ಮಜ್ಜನದ ಕೈಯನ್ನು ತೆಗೆದ. ತಂದೆ, ನನ್ನ ಬಿರುಸಾದ ಕೈ ನಿನ್ನ ನೆತ್ತಿಗೆ ನೋವುಂಟು ಮಾಡಿದ್ದೆ. ಕೇಳ್ತಾನೆ ಸಿದ್ದರಾಮ, ನನ್ನ ಬಿರುಸಾದ ಕೈ ನಿನ್ನ ಮೃದುವಾದ ತಲೆಗೆ ನೋವುಂಟು ಮಾಡಿದ್ದೇನಪ್ಪ ಅಂತ ಕೇಳಿದ. ಆವಾಗ ಲಿಂಗ ಹೇಳ್ತು, ಇಲ್ಲ,
ಮತ್ತು ಯಾಕೆ ನೆರಳುತ್ತಾ ಇದೆಯಾ? ನನ್ನ ತಲೆ ನೋವಾಗಿದೆ, ತೆಗ್ಗು ಬಿದ್ದದ, ಗಾಯ ಆಗ್ಯದ, ನೀ ಮುಟ್ಟಿದ ಕೂಡಲೇ ನೋಸ್ತದ, ಅದಕ್ಕೆ ನೆಳ್ಳಾಕತ್ತೀನಿ. ಏನಾಯ್ತು ನಿನ್ನ ತಲೆಗೆ ಅಂತ ಕೇಳ್ತಾನೆ ಸಿದ್ಧರಾಮ. ಭಾಳ ಅಪರೂಪದ ಸಂದರ್ಭ ಇದು. ಏನಾಯ್ತಪ್ಪ ನಿನ್ನ ತಲೆಗೆ ಅಂತ ಕೇಳಿದಾಗ, ಏನಿಲ್ಲ, ಒಬ್ಬ ಶರಣನ ಕಾಯಕ ಮಾಡುವ, ಶರಣನ ಕೂಲಿಯನ್ನು ಮಾಡುವಂಥ ಸಂದರ್ಭ ನನಗೆ ಬಂತು. ಆ ಕೂಲಿಯನ್ನು ಮಾಡಿ ಗಂಟನ್ನು ಹೊತ್ತು ಹೋಗಿ ಇಳಿಸಬೇಕಾತು. ಅದಕ್ಕೆ ನನ್ನ ತಲೆ ನೋವಾಗಿದೆ. ಸಾವಕಾಶ 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 ಕೈಯಿಂದ ಮುಟ್ಟು ಅಂತ ಹೇಳಿತು. ಸಿದ್ಧರಾಮನಿಗೆ ಆಶ್ಚರ್ಯ ಆಗ್ತದೆ. ಏನು, ನಾನೇ ದೇವರನ್ನು ಒಲಿಸಿಕೊಂಡವ, ದೇವರನ್ನು ತಂದವ ಅನ್ನೋ ಹಮ್ಮಿನೊಳಗಿದ್ದೆ. ನಿನ್ನ ಕಡೆಯಿಂದ ಕೂಲಿ ಮಾಡಿಸಿದ ಶರಣ ಯಾರು? ಯಾರವ? ನಿನ್ನಂಥವನ ಕೈಯಿಂದ ಕೂಲಿ ಮಾಡಿಸ್ತಾನೆ ಅಂದರೆ ಅವನ ವ್ಯಕ್ತಿತ್ವ ಏನು, ಅವನ ಯೋಗ್ಯತೆ ಏನು ಅಂತ ಕೇಳ್ತಾನೆ ಸಿದ್ಧರಾಮ. ಅವಾಗ ಲಿಂಗ ಹೇಳ್ತದೆ, ಅವ ಸಾಮಾನ್ಯ ಶರಣನಲ್ಲ, ಕಾಯಕವನ್ನು ಲಿಂಗಕ್ಕಿಂತಲೂ ಹೆಚ್ಚಾಗಿ, ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವ ಮಹಾಶರಣ. ಅವನಿಗೆ ನೋವಾದದ್ದಕ್ಕಾಗಿ ಆತ ಹೊರಟು ಹೋಗಿದ್ದಾನೆ. ಅವನ ಕೂಲಿಯನ್ನು, ಅವ ಕಾಯಕವನ್ನು ಲಿಂಗ ಪೂಜೆಗಿಂತಲೂ ಶ್ರೇಷ್ಠ ಅಂತ ಮಾಡಿದಂಥವ, ಅವನ ಕೂಲಿಯನ್ನು ನಾನು ಮಾಡಬೇಕಾಗಿ ಬಂತು. ಅದಕ್ಕೆ ನೋವಾಗ್ಯದಪ್ಪ, ಸ್ವಲ್ಪ ಸಾವಕಾಶ ಎಣ್ಣೆ ಹಚ್ಚು ಅಂತ ಹೇಳ್ತದ. ಸಿದ್ಧರಾಮ ಅಂದ, ಯಾರು ನೋಡ್ರಿ ಅಂದವ. ಯಾರು ನೋಡ್ರಿ, ಈ ಪೂಜೆ ಇಲ್ಲಿಗೆ ನಿಲ್ಲಲಿ ಅಂದವ. ನಿಂತ. ಯಾರವರು? ಶೋಧಿಸಿದಾಗ ಗೊತ್ತಾಯಿತು, ಹಿಂದಿನ ದಿವಸ ಇಲ್ಲಿ ದಾಸೋಹವನ್ನು ಮಾಡಿ ಅಡುಗೆಯನ್ನು ಮಾಡಿ ಕೊಟ್ಟರೆ ನನ್ನ ರಾಜ್ಯದೊಳಗಿರಬೇಕು, ಇರದಿದ್ದರೆ ಹೋಗಬೇಕು ಅಂತೇನು ರಾಜಾಜ್ಞೆ ಹೊಂದಿಸಿದ್ದಲ್ಲ, ಅದೇ ಶರಣ ಅನ್ನೋದು ಗೊತ್ತಾತು. ಅವಾಗ ಸಿದ್ಧರಾಮೇಶ್ವರ ಓಡೋಡ್ತಾ ಹೋಗ್ತಾನೆ. ಯಾವ ಕಡೆಗೆ? ಆ ಶರಣರು ಕಲ್ಯಾಣದತ್ತ ಮುಖ ಮಾಡಿ ಹೊಂಟಿದ್ರು. ಮುಖ ಮಾಡಿ ಹೊಂಟಂಥ ಆ ಶರಣರನ್ನು ಕರ್ಕೊಂಡು ಬರಬೇಕು ಅಂಥೇಳಿ ಓಡೋಡ್ತಾ ಹೋಗ್ತಾನೆ. ಎಲ್ಲರೂ ಅವನ್ನ ಬೆನ್ನು ಹತ್ತಾರೆ. ಅಷ್ಟೊತ್ತಿಗಾಗಲೇ ಆ ದಂಪತಿಗಳು ಭಾಳಷ್ಟು ದೂರ ಹೋಗಿದ್ದರು. ಆದರೂ ಬಿಡಲಿಲ್ಲ. ಸಿದ್ಧರಾಮ ಹೋಗಿ ಕೈ ಮುಗಿದು ಕೇಳ್ತಾನೆ, ಶರಣರೇ, ನನ್ನಿಂದ ತಪ್ಪಾಯಿತು, ನನ್ನಿಂದ ತಪ್ಪಾಯಿತು, ಕ್ಷಮ ಮಾಡ್ರಿ, ಕ್ಷಮಿಸ್ರಿ. ಶಿವನ ಕೈಯಿಂದ ಕೂಲಿ ಮಾಡಿಸುವ ಭಕ್ತಿ ನಿಮ್ಮದು ಸಣ್ಣದಲ್ಲ. ದೇವರೇ ನಿಮ್ಮ ಕೂಲಿಯನ್ನು ಮಾಡ್ತಾನೆ ಅಂತಂದರೆ ನಿಮ್ಮ ಶರಣತ್ವ ಸಣ್ಣದಲ್ಲ. ಅಂಥ ವ್ಯಕ್ತಿತ್ವವನ್ನು ಪಡ್ಕೊಂಡವರು ಸಾಕ್ಷಾತ್ ದೇವರೇ ನೀವು, ದೇವರಿಗಿಂತ ಮಿಗಿಲಾದವರು. ಒಂದು ಮಾತು ಹೇಳ್ತಾರೆ ನೋಡ್ರಿ, ಶಿವನಿಗಿಂತ ಶಿವಶರಣರಧಿಕರು. ಜಂಬು ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲೆಗ ಹಿಡಿದು ಸದ್ಭಕ್ತರೇ ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ಹಿನ್ನೆಲೆಯೊಳಗೆ ಭಕ್ತರು, ಶಿವಶರಣರು ಶಿವನಿಗಿಂತಲೂ ಶ್ರೇಷ್ಠರು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ನನ್ನಿಂದ ತಪ್ಪಾಯಿತು, ಕ್ಷಮಿಸಬೇಕು ಅಂತಿಕೊಂಡು ಕೇಳ್ತಾರೆ. ಆವಾಗ ಸಿದ್ಧರಾಮೇಶ್ವರನಿಗೆ ಅಮ್ಮುಗಯ್ಯ ಹೇಳ್ತಾನೆ, ಏನಂತ? ಸಿದ್ಧರಾಮ, ತಪ್ಪಾಯಿತು ಅಂತ ಹೇಳಿದಿ, ಆದರೆ ಗಮನಿಸಬೇಕು, ದೇವರಿಗೆ ಕೂಲಿ ಮಾಡಿಸ್ಬೇಕು ಅಂತ ನಂದಲ್ಲ, ಅದು ದೇವರ ಇಚ್ಛೆ. ಭಕ್ತನಿಗಾಗಿ ದೇವರು ಏನೆಲ್ಲವನ್ನ ಮಾಡ್ತಾನೆ. ಅವನ ಪ್ರೀತಿ, ಭಕ್ತರ ಮೇಲೆ ಅವನಿಗಿರುವ ಅಂತಃಕರಣ ಅಷ್ಟು ದೊಡ್ಡದು. ಆ ಕಾರಣಕ್ಕೆ ನೀವು ಒಂದು ಇದೆಲ್ಲವನ್ನ ಮಾಡ್ತಾ ಇದೀಯಾ, ಇಲ್ಲಂತ ಹೇಳೋದಿಲ್ಲ. ಆದರೆ ಈ ಶರಣ ತತ್ವದೊಳಗ, ಶರಣ ಧರ್ಮದೊಳಗ ಯಾರು ಲಿಂಗವನ್ನು ಕಟ್ಟಬೇಕು ಅಂತ ಪ್ರಶ್ನೆ ಬಂದರೆ ಕೇವಲ ಭಕ್ತರಷ್ಟೇ ಅಲ್ಲ, ಗುರುಗಳಷ್ಟೇ ಅಲ್ಲ, ದೇವರಿಂದ ಸಾಕ್ಷಾತ್ಕಾರ ಮಾಡಿಕೊಂಡೀಯಾ ನೀನು ಅಂತ ಅಷ್ಟೇ ಅಲ್ಲ. ಒಂದು ವೇಳೆ ದೇವರೇನಾದರೂ ಶರಣ ತತ್ವಕ್ಕೆ ಬರೋದಾದರೆ ಅವನು ಲಿಂಗವನ್ನು ಕಟ್ಟಿಕೊಂಡೇ ಬರಬೇಕು ಅನ್ನತಕ್ಕಂಥ ಒಂದು ನಿಯಮ ಇಲ್ಲಿಯ ನಿಷ್ಠೆ. ಅದು ಪಾಲಿಸ್ಬೇಕು, ಮಾಡಬೇಕದನ್ನು. ಇದು ಒಂದು ವ್ಯವಸ್ಥೆ ಅನ್ನತಕ್ಕಂಥ ಮಾತನ್ನು
ಅಮ್ಮುಗಯ್ಯ ಹೇಳಿದಾಗ ಸಿದ್ದರಾಮೇಶ್ವರನಿಗೆ ಹೇಳ್ತಾರೆ, ನೀವು ಬರಬೇಕು ಅಂತ ಮರಳಿ ಸೊನ್ನಲಿಗೆಗೆ ಬರಬೇಕು ಅಂತಂದಾಗ ಅಮ್ಮುಗಯ್ಯ ಒಂದು ಮಾತು ಹೇಳ್ತಾನೆ, ಅಡಿ ಮುನ್ನೆಡೆ ಸ್ವರ್ಗ, ಅಡಿ ಹಿನ್ನೆಡೆ ನರಕ, ಅಡಿಗೆ ಅಶ್ವಮೇಧ ಫಲ, ಸ್ವಾಮಿಯ ಕಾರ್ಯಕ್ಕೆ ದುಡಿಯಲೇಬೇಕು. ಆ ಹಿನ್ನೆಲೆಯೊಳಗ ಒಮ್ಮೆ ನಾವು ನಿರ್ಧಾರ ಮಾಡಿ ಹೆಜ್ಜೆಯನ್ನು ಮುಂದಿಟ್ಟಿವೆ ಅಂತಂದರೆ ಇದು ಕಲ್ಯಾಣದ ಕಡೆಗೆ, ಬಸವಣ್ಣನ ಕಡೆಗೆ, ಮಹಾಮನೆಯ ಕಡೆಗೆ ನಮ್ಮ ಹೆಜ್ಜೆ ಹೊರತು ತಿರುಗಿ ಈ ಕಡೆಗೆ ಹೆಜ್ಜೆಯನ್ನು ಇಡುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಅಮ್ಮುಗಯ್ಯ ಹೇಳ್ತಾನೆ. ಬಸವಣ್ಣನವರ ವ್ಯಕ್ತಿತ್ವದ ಸೆಳೆತ ಹಂಗಿತ್ತು. ಬಸವಣ್ಣನವರ ವ್ಯಕ್ತಿತ್ವದ ಸೆಳೆತ ಸೂಜಿಗಲ್ಲಂತಾರೆ ನೋಡ್ರಿ, ಸೂಜಿಗಲ್ಲು ಹೆಂಗೆಲ್ಲವನ್ನು ಜಗ್ಗಿ ತಗೊಳ್ತದ ಹಂಗ ಅಲ್ಲಿಯೂ ಸಹಿತ ಆ ಸೆಳೆತ ಅಷ್ಟು ಪರಿಣಾಮಕಾರಿಯಾಗಿತ್ತು. ಶರಣರು ಕಲ್ಯಾಣದ ಕಡೆಗೆ ಮುಖ ಮಾಡ್ತಾರೆ. ಅಮ್ಮುಗಯ್ಯ ಸಿದ್ದರಾಮೇಶ್ವರನನ್ನ ಪ್ರೀತಿಯಿಂದ ನೋಡ್ತಾನೆ, ನಿನ್ನ ಮನಸ್ಸು ಪರಿವರ್ತನೆ ಆಗಲಿ, ನಾವು ಕಲ್ಯಾಣಕ್ಕೆ ಹೊರಟಿದ್ದೀವಿ, ಕಲ್ಯಾಣಕ್ಕೆ ಹೋಗ್ತೀವಿ, ನೀನು ಸಹಿತ ಕಲ್ಯಾಣಕ್ಕೆ ಬರುವ ದಿನ ಬರ್ತದೆ, ಕಲ್ಯಾಣಕ್ಕೆ ಬರ್ತೀಯ, ನಾವು ನೀವೆಲ್ಲ ಕಲ್ಯಾಣದೊಳಗೆ ಭೇಟಿಯಾಗೋಣ ಅಂತಕ್ಕಂಥ ಮಾತನ್ನು ಅಮ್ಮುಗಯ್ಯ ಹೇಳಿ ಕಲ್ಯಾಣದತ್ತ ಹೋಗ್ತಾರೆ. ಸಿದ್ದರಾಮೇಶ್ವರ ಈ ಕಡೆಗೆ ಬಂದು ಮಹಾಮಜ್ಜನಾಭಿಷೇಕವನ್ನು ಮುಗಿಸಿ ದೇವರ ಸಂಕಲ್ಪವನ್ನು ಈಡೇರಿಸ್ತಾರೆ ಅಂತಕ್ಕಂಥ ಘಟನೆಯನ್ನು ಬಸವಣ್ಣನವರು ಹೇಳ್ತಾರೆ. ಇಲ್ಲಿ ಗಮನಿಸಬೇಕು, ಶರಣರು ವ್ಯಕ್ತಿತ್ವ, ಅವರ ಬದುಕು ಎಷ್ಟು ವಿಶಿಷ್ಟವಾಗಿರ್ತದ, ಎಷ್ಟು ಅರ್ಥಪೂರ್ಣವಾಗಿರ್ತದ ಅನ್ನತಕ್ಕಂಥ ಹಿನ್ನೆಲೆಯೊಳಗೆ ಇವೆಲ್ಲವುಗಳನ್ನು ತಿಳಿದು ಅರ್ಥೈಸಿಕೊಂಡು ನಡಿಬೇಕಾದಂಥ, ನೋಡಬೇಕಾದಂಥ ಕಾರ್ಯದ ಹಿನ್ನೆಲೆಯೊಳಗೆ ಎಲ್ಲರೂ ಪ್ರತಿಯೊಬ್ಬರೂ ಆ ವಿಚಾರಗಳನ್ನು ಅರ್ಥೈಸಿಕೊಂಡು ಬದುಕುವ ಕಾರ್ಯವನ್ನು ನೀವೆಲ್ಲ ಮಾಡ್ತೀರಿ ಹಾಗೆ ಅಂತಿಕೊಂಡು ಹೇಳಿ